ವೆಲ್ಕಮ್ ಟು ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್ಸ್. ಗುಡ್ ಈವ್ನಿಂಗ್ ಮಕ್ಕಳೇ, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತಿನ ತರಗತಿಯಲ್ಲಿ ನಾವು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಅಧ್ಯಾಯವನ್ನ ಕಲಿಯೋಣ ಮಕ್ಕಳೇ. ಈಗಾಗಲೇ ನೀವು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಇವುಗಳ ಕೆಲವೊಂದು ಆಕೃತಿಗಳ ವಿಸ್ತೀರ್ಣ ಮತ್ತು ಘನಫಲವನ್ನ ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದೀರಾ ಮಕ್ಕಳೇ. ನಾವಿವತ್ತಿನ ಈ ಒಂದು 10ನೇ ತರಗತಿಯಲ್ಲಿ ಇದಕ್ಕೆ ಮತ್ತಿಷ್ಟು ಆಡ್ ಆಗುತ್ತೆ, ಆಬ್ಜೆಕ್ಟ್ಸ್ ಗಳು ಇನ್ನು ಆಡ್ ಆಗುತ್ತೆ ಮಕ್ಕಳೇ. ಆಕೃತಿಗಳು, ಮತ್ತಿಷ್ಟು ಆಕೃತಿಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳನ್ನ ಇಂದಿನ ತರಗತಿಯಲ್ಲಿ ಕಲಿಯೋಣ ಮಕ್ಕಳೇ. ಅದಕ್ಕೂ ಮುಖ್ಯವಾಗಿ ಮೊದಲು ನಾವೇನ್ ಮಾಡೋಣ, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಅಂದ್ರೆ ಏನು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ ಮಕ್ಕಳೇ. ಇಲ್ಲಿ ಘನಫಲ ಮತ್ತು ಮೇಲ್ಮೈ ವಿಸ್ತೀರ್ಣ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಮಕ್ಕಳೇ. ನಿಮ್ಗೆ ತುಂಬಾ ಟೈಮ್ ಕನ್ಫ್ಯೂಸ್ ಆಗ್ತಾ ಇರತ್ತೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಅನ್ನೋ ಒಂದು ಟಾಪಿಕ್ ಮೇಲೆ. ಇಲ್ಲಿ ಮೇಲ್ಮೈ ಅಂದ್ರೆ ಏನು ನೋಡಿ, ಸಾಮಾನ್ಯವಾಗಿ ನೋಡಿ, ಈಗ ಕೈಯನ್ನ ಇಲ್ಲಿ ಮೇಲ್ಗಡೆ ಚರ್ಮ ಇದೆ ಅಲ್ವಾ, ಇದನ್ನ ಸ್ಪರ್ಶಿಸ್ತೀರ. ಯಾವ್ದನ್ನ ಮುಟ್ತೀರಲ್ವಾ, ಈ ಒಂದು ಭಾಗ ಇದೆ, ಈಗ ಯಾವ್ದನ್ನ ಮುಟ್ಟಬಹುದಲ್ವಾ, ಇವುಗಳು ಏನಾಗತ್ತೆ, ಮೇಲ್ಮೈ ಆಗತ್ತೆ ಮಕ್ಕಳೇ. ಈಗ ನೀವು ನಿಮ್ ತಲೆಯಲ್ಲಿ ಬ್ರೇನ್ ಇದೆ ಅಂತ ಇಟ್ಕೊಳ್ಳಿ, ಬ್ರೇನ್ ಅನ್ನ ಮುಟ್ಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ. ಯಾವ್ದನ್ನ ಫೀಲ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅವುಗಳನ್ನ ಮೇಲ್ಮೈ ಅಂತ ಹೇಳ್ತೇವೆ ಮಕ್ಕಳೇ. ಇಲ್ಲಿ ಮೇಲ್ಮೈ, ಮೇಲ್ಮೈ ವಿಸ್ತೀರ್ಣಗಳು, ಇದು ದ್ವಿಪರಿಮಾಣದ ಆಕೃತಿಯ ಎಲ್ಲಾ ಮುಖಗಳ ಒಟ್ಟು ವಿಸ್ತೀರ್ಣವೇನಾಗತ್ತೆ ಮಕ್ಕಳೇ, ಮೇಲ್ಮೈ ವಿಸ್ತೀರ್ಣ ಆಗತ್ತೆ. ಉದಾಹರಣೆಗೆ ದ್ವಿಪರಿಮಾಣ ಅಂದ್ರೆ ಏನು, 2 ಡೈಮೆನ್ಷನಲ್ ಆಬ್ಜೆಕ್ಟ್ಸ್. ಇದಕ್ಕೆ ಎಕ್ಸ್ ಆಕ್ಸಿಸ್ ಇರುತ್ತೆ ಮತ್ತು ವೈ ಆಕ್ಸಿಸ್ ಇರುತ್ತೆ ಅಲ್ವಾ. ಉದಾಹರಣೆಗೆ ಒಂದು ಪೇಪರ್ ಅನ್ನ ತಗೊಳ್ತೇನೆ ನೋಡಿ, ಪೇಪರ್. ಇದು ಇದರ ಮೇಲ್ಮೈ ಅಲ್ವಾ. ಇದನ್ನೆಲ್ಲ ಮುಟ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ನನ್ಗೆ. ಇದರ ಮೇಲ್ಮೈ, ಇದು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಗಳನ್ನ ಹೊಂದಿದೆ. ಇದೊಂದು 2 ಡೈಮೆನ್ಷನಲ್ ಆಬ್ಜೆಕ್ಟ್ ಅಂತ ಹೇಳ್ತೇವೆ ನಾವು. ಇದರ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನಾಗತ್ತೆ ಹೇಳಿ. ಇದು ಯಾವ ಆಕೃತಿ, ಇದು ಆಯತ ಆಕೃತಿ. ಇದರ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನಾಗತ್ತೆ, ಈ ಆಕೃತಿಯ ಎಲ್ಲಾ ಮುಖಗಳ, ಈ ಮುಖಗಳ ಒಟ್ಟು ವಿಸ್ತೀರ್ಣ ಏನಾಗತ್ತೆ ಮಕ್ಕಳೇ, ಇದರ ಮೇಲ್ಮೈ ವಿಸ್ತೀರ್ಣ ಆಗತ್ತೆ ಅಲ್ವಾ. ಇದರ ಮೇಲ್ಮೈ ವಿಸ್ತೀರ್ಣ ಏನಂತ ಹೇಳ್ತೇವೆ ನಾವು ಸೂತ್ರದಲ್ಲಿ, ಇದು ಆಯತವಾಗಿರೋದ್ರಿಂದ ಇದರ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ, 2 × LB + BH ಅಂತ ಹೇಳ್ತೇವೆ. ಇದನ್ನ ನೀವು ಈಗಾಗಲೇ ಹಿಂದಿನ ತರಗತಿಗಳಲ್ಲಿ ಅಭ್ಯಾಸ ಮಾಡಿದ್ದೀರಾ ಅಲ್ವಾ. ಅದೇ ರೀತಿ ಇನ್ನೊಂದು ಉದಾಹರಣೆಯನ್ನ ಕೊಡ್ತೇನೆ ನೋಡಿ. ಒಂದು ಬಾಟಲ್, ನೀರಿನ ಬಾಟಲ್ ಅನ್ನ ತಗೊಂಡಿದ್ದೇನೆ. ಈ ಒಂದು ಬಾಟಲಿಗೆ ಏನ್ ಮಾಡ್ತೇನೆ ನಾನು, ಒಂದು ವ್ರ್ಯಾಪರ್ ಅನ್ನ ಕಂಪ್ಲೀಟ್ ಆಗಿ ಸುತ್ತೇನೆ ಮಕ್ಕಳೇ. ಕಂಪ್ಲೀಟ್ ಆಗಿ ಸುತ್ತೇನೆ. ಇಲ್ಲಿ ಈ ಒಂದು ವ್ರ್ಯಾಪರ್ ಒಳಗೊಂಡಿರುವಂತಹ ಭಾಗ ಇದೆ ಅಲ್ವಾ. ಇದೇನಾಗತ್ತೆ ಹೇಳಿ, ಈ ಒಂದು ನೀರ್ ಬಾಟಲಿನ ಮೇಲ್ಮೈ ವಿಸ್ತೀರ್ಣ ಆಗತ್ತೆ ಮಕ್ಕಳೇ. ಅದೇ ಘನಫಲ. ಘನಫಲ ಅಂದ್ರೆ ಇದು ಏನಾಗಿರುತ್ತೆ ಹೇಳಿ, 3 ಪರಿಮಾಣದ ವಸ್ತುವನ್ನ ಒಳಗೊಂಡಿರುವ ಸ್ಥಳದ ಅಳತೆಯಾಗಿದೆ. ಅಂದ್ರೆ ಈಗ ಈ ಬಾಟಲಿನ ಮೇಲ್ಮೈ ವಿಸ್ತೀರ್ಣ ಏನಾಯ್ತು, ಈ ಒಂದು ಬಾಟಲಿಗೆ ಒಂದು ವ್ರ್ಯಾಪರ್ ಅನ್ನ ಸುತ್ತಾಗ ಈ ವ್ರ್ಯಾಪರ್ ಒಳಗೊಂಡಿರುವ ಭಾಗ ಏನಾಯ್ತು ಹೇಳಿ, ಇದರ ಮೇಲ್ಮೈ ವಿಸ್ತೀರ್ಣ ಆಯ್ತು ಮಕ್ಕಳೇ. ಅದೇ ನಾನು ಏನ್ ಮಾಡ್ತೇನೆ, ಈ ಬಾಟಲಿನೊಳಗಡೆ ನೀರನ್ನ ತುಂಬುತ್ತೇನೆ. ಇಲ್ಲಿ ಈ ನೀರು ಈ ಒಳಗಿನ ಸ್ಥಳವನ್ನ ಆಕ್ರಮಿಸ್ಕೊಂಡಿದೆ ಅಲ್ವಾ. ಹಾಗಾದ್ರೆ ಇಲ್ಲಿ ಈ ನೀರು ಒಳಗೊಂಡಿರುವ ಸ್ಥಳ ಇದೆ ಅಲ್ವಾ, ಭಾಗವನ್ನ ಏನಂತ ಹೇಳ್ತೇವೆ, ಇದರ ಘನಫಲ ಅಂತ ಹೇಳ್ತೇವೆ ಮಕ್ಕಳೇ. ಹಾಗಾಗಿ ಇಲ್ಲಿ ನೀರು ವಾಟರ್ ಬಾಟಲ್ ಒಳಗಡೆ ಎಲ್ಲಾ ಭಾಗವನ್ನ ಆಕ್ರಮಿಸ್ಕೊಳ್ತದೆ. ಅಗಲ ಮುಂದೆ ಹೋಗುತ್ತೆ, ಹಿಂದೆ ಹೋಗುತ್ತೆ, ಎತ್ತರವಾಗಿ ಎಲ್ಲಾ ಕಡೆ ಇದು ಚಲಿಸುತ್ತೆ ನೀರಿನ ಕಣಗಳು. ಅಂದ್ರೆ ಏನಾಯ್ತು, ಇಲ್ಲಿ ಎಕ್ಸ್ ಆಕ್ಸಿಸ್ ಇದೆ, ವೈ ಆಕ್ಸಿಸ್ ಇದೆ ಮತ್ತು ಝಡ್ ಆಕ್ಸಿಸ್, 3 ಆಯಾಮಗಳನ್ನ ಹೊಂದಿದೆ ಅಂತ ಹೇಳ್ಬೋದು ಮಕ್ಕಳೇ. ಇಷ್ಟು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ. ಈಗ ನಾವೇನ್ ಮಾಡೋಣ, ಈ ಒಂದು 10ನೇ ತರಗತಿಯಲ್ಲಿ ನೀವು
ಯಾವ ಯಾವ ಆಕೃತಿಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳನ್ನ ನೋಡ್ತಾ ಹೋಗ್ತೀರಾ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ನೀವು ಇಲ್ಲಿ ಚೌಕ, ಆಯತ, ಸಿಲಿಂಡರ್, ಶಂಕು, ಗೋಳ ಮತ್ತು ಅರ್ಧಗೋಳಗಳ ಮೇಲ್ಮೈ ವಿಸ್ತೀರ್ಣಗಳನ್ನ ಅಭ್ಯಾಸ ಮಾಡ್ತೇವೆ ಮಕ್ಕಳೇ. ಅದೇ ರೀತಿ ಚೌಕ, ಆಯತ, ಸಿಲಿಂಡರ್, ಶಂಕು, ಗೋಳ ಮತ್ತು ಅರ್ಧಗೋಳಗಳ ಘನಫಲವನ್ನ ಅಭ್ಯಾಸ ಮಾಡ್ತೀರಿ ಮಕ್ಕಳೇ. ಸೊ ಈಗ ನಾವೇನ್ ಮಾಡೋಣ, ಒಂದೊಂದಾಗಿ ಚೌಕದ ಮೇಲ್ಮೈ ವಿಸ್ತೀರ್ಣವನ್ನ ಹೇಗೆ ಕಂಡುಹಿಡಿತೇವೆ ಅದರ ಸೂತ್ರವನ್ನ ನೋಡೋಣ. ಅದೇ ರೀತಿ ಚೌಕದ ಘನಫಲವನ್ನ ಸಾಲ್ವ್ ಮಾಡ್ಬೇಕಾದ್ರೆ ಅದರ ಸೂತ್ರಗಳನ್ನ ನೋಡೋಣ. ಸೊ ಹೀಗೆ ಒಂದೊಂದಾಗಿ ಈ ಒಂದು ಪರಿಕಲ್ಪನೆಗಳನ್ನ ಅಭ್ಯಾಸ ಮಾಡ್ತಾ ಹೋಗೋಣ ಮಕ್ಕಳೇ. ಸೊ ಈ ಎಲ್ಲಾ ಸೂತ್ರಗಳ ಸಹಾಯದಿಂದ ಏನ್ ಮಾಡ್ತೇವೆ, ನಾವು ಕೆಲವು ಅಭ್ಯಾಸ ಲೆಕ್ಕಗಳನ್ನ ಬಿಡಿಸ್ತೇವೆ ಮಕ್ಕಳೇ. ಈ ಸೂತ್ರದ ಸಹಾಯದಿಂದ ನಾವು ಅಭ್ಯಾಸ ಲೆಕ್ಕಗಳನ್ನ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಏನ್ ಮಾಡೋಣ, ನಾವು ಚೌಕ. ಸೊ ಇಲ್ಲಿ ಚೌಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಚೌಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಮತ್ತು ಘನಫಲವನ್ನ ನೋಡೋಣ ಮಕ್ಕಳೇ. ಸೊ ಇಲ್ಲಿ ಚೌಕ ಚೌಕ ಅಂದಿದೆ ನೋಡಿ, ಇಲ್ಲಿ ಇದು ಒಂದು ಚೌಕ ಅಲ್ವಾ. ಸೊ ಚೌಕ ಘನ ಅಂತ ಹೇಳ್ತೇವೆ. ಸೊ ಇದಕ್ಕೆ 3 ಆಯಾಮಗಳಿದೆ ಅಲ್ವಾ. ಸೊ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಮತ್ತು ಝೆಡ್ ಆಕ್ಸಿಸ್ ಅಲ್ವಾ. ಸೊ ಈ ಒಂದು ಚೌಕ ಘನಕ್ಕೆ 3 ಆಯಾಮಗಳನ್ನ ಹೊಂದಿದೆ. ಸೊ ಇಲ್ಲಿ ಚೌಕದಲ್ಲಿ ಎಲ್ಲಾ ಬಾಹುಗಳ ಅಳತೆಗಳು ಏನಾಗಿರುತ್ತೆ ಮಕ್ಕಳೇ, ಸಮನಾಗಿರುತ್ತೆ ಅಲ್ವಾ. ಸೊ ಎಲ್ಲಾ ಬಾಹುಗಳು ಎತ್ತರ 4 ಸೆಂಟಿಮೀಟರ್ ಇದ್ದರೆ ಅಗಲ 4 ಸೆಂಟಿಮೀಟರ್, ಉದ್ದ ಕೂಡ 4 ಸೆಂಟಿಮೀಟರ್ ಆಗಿರುತ್ತೆ ಅಲ್ವಾ. ಸೊ ಈ ಒಂದು ಚೌಕ ಘನದಲ್ಲಿ ಎಲ್ಲಾ ಬಾಹುಗಳ ಅಳತೆಗಳು ಸಮನಾಗಿರುತ್ತೆ. ಹಾಗಾದ್ರೆ ಇಲ್ಲಿ ಈ ಚೌಕದ ಮೇಲ್ಮೈ ವಿಸ್ತೀರ್ಣ, ಸೊ ನಾ ಈಗಾಗ್ಲೇ ಏನ್ ಹೇಳಿದೀನಿ, ಮೇಲ್ಮೈ ಅಂದ್ರೆ ಯಾವುದನ್ನ ಟಚ್ ಮಾಡ್ಬೋದಲ್ವಾ. ಸೊ ಅದೆಲ್ಲ ಮೇಲ್ಮೈಗಳಾಗತ್ತೆ. ಹಾಗಾದ್ರೆ ಈ ಚೌಕಘನದ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನಾಯ್ತು, ಇವುಗಳ ಎಲ್ಲಾ ಮುಖಗಳ ಒಟ್ಟು ವಿಸ್ತೀರ್ಣ ಏನಾಗತ್ತೆ ಮಕ್ಕಳೇ, ಈ ಚೌಕಘನದ ಮೇಲ್ಮೈ ವಿಸ್ತೀರ್ಣ ಆಗತ್ತೆ ಮಕ್ಕಳೇ. ಹಾಗಾದ್ರೆ ಈ ಚೌಕಘನಕ್ಕೆ ಎಷ್ಟು ಮುಖಗಳಿದೆ, 1, ಹಿಂದ್ಗಡೆ 2, 3, 4, 5, 6 ಮುಖಗಳಿದೆ ಅಲ್ವಾ. ಹಾಗಾದ್ರೆ ಈ ಚೌಕಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ ಹೇಳಿ, ಇಲ್ಲಿ 6 ಮುಖಗಳಿದೆ. ಒಂದು ಮುಖದ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ ಹೇಳಿ, a² ಅಲ್ವಾ. ಅದೇ 6 ಮುಖದ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ, ಇದರ ಒಟ್ಟು ವಿಸ್ತೀರ್ಣಕ್ಕೆ ಸಮನಾಗತ್ತೆ. ಹಾಗಾದ್ರೆ ಏನಾಯ್ತು ಹೇಳಿ, 6 × 6 × a² ಆಗತ್ತೆ ಮಕ್ಕಳೇ. ಸೊ ಇದೇನಾಯ್ತು ಹೇಳಿ, ಈ ಚೌಕಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಸೊ ಇದನ್ನ ಮುಟ್ಬೋದು, ಮೇಲ್ಗಡೆ ಮುಖವನ್ನ ಮುಟ್ಬೋದು. ಸೊ ಎಲ್ಲಾ ಫೇಸ್ ಗಳನ್ನ ನಾವು ಮುಟ್ಬೋದು. ಸೊ ಅಂದ್ರೆ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನಾಯ್ತು, ಈ ಟೋಟಲ್, ಸೊ ಒಟ್ಟು ಮುಖಗಳ ವಿಸ್ತೀರ್ಣ, ಇದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಯ್ತು. ಯಾವ್ದ್ರದ್ದು, ಚೌಕಘನದ್ದು. ಹಾಗಾಗಿ ಇಲ್ಲಿ ಒಂದು ಮುಖದ ವಿಸ್ತೀರ್ಣ ಏನಾಗ್ತಿತ್ತು, a² ಆದ್ರೆ 6 ಮುಖಗಳ ಒಟ್ಟು ವಿಸ್ತೀರ್ಣ ಏನಾಗತ್ತೆ, 6 × a² ಆಗತ್ತೆ ಮಕ್ಕಳೇ. ಸೊ ಇದೇನಾಯ್ತು, ಚೌಕಘನದ ಮೇಲ್ಮೈ ವಿಸ್ತೀರ್ಣ ಆಗತ್ತೆ. ಸೊ ಅದೇ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ ಇಲ್ಲಿ ಪಾರ್ಶ್ವ ಅಂದ್ರೆ ಏನಾಗತ್ತೆ ಅಂದ್ರೆ, ಈ ಒಂದು ಚೌಕ ಘನದಲ್ಲಿ ಮೇಲ್ಗಡೆ ಮುಖವನ್ನ ಮತ್ತು ಕೆಳಗಡೆ ಮುಖವನ್ನ ತೆಗೆದಾಗ, ಅಂದ್ರೆ ಓಪನ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಇದನ್ನ ತೆಗ್ದಿದ್ದೇನೆ, ಮೇಲ್ಗಡೆ ಮುಖವನ್ನ ತೆಗೆದು ಹಾಕಿದ್ದೇನೆ. ಸೊ ಆಗ ಎಷ್ಟು ಮುಖಗಳಿರತ್ತೆ, 1, 2, ಹಿಂದ್ಗಡೆ ಮುಖ, ಮುಂದ್ಗಡೆ ಮುಖ, ಟೋಟಲ್ ಆಗಿ ಎಷ್ಟಾಯ್ತು ಹೇಳಿ, 4 ಮುಖಗಳಾದ್ವು. ಹಾಗಾದ್ರೆ ಇಲ್ಲಿ ಒಂದು ಮುಖದ ಮೇಲ್ಮೈ ವಿಸ್ತೀರ್ಣ a² ಆದರೆ, ಸೊ 4 ಮುಖಗಳ ಒಟ್ಟು ವಿಸ್ತೀರ್ಣ ಏನಾಗತ್ತೆ ಹೇಳಿ, ಈ ಚೌಕಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮನಾಗತ್ತೆ ಮಕ್ಕಳೇ. ಹಾಗಾಗಿ ಇದೇನಾಗತ್ತೆ, 4 × a² ಆಗತ್ತೆ. ಸೊ ಯಾವಾಗಲೂ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದಲ್ಲಿ ಟಾಪ್ ಮತ್ತು ಬಾಟಮ್ ಫೇಸಸ್ ಅನ್ನ ಬಿಟ್ಟು ಇವುಗಳ ವಿಸ್ತೀರ್ಣವನ್ನ ಹೇಳ್ಬೇಕಾಗತ್ತೆ. ಸೊ ಹಾಗಾಗಿ ಪಾರ್ಶ್ವ ಮೇಲ್ಮೈ, ಚೌಕಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ, 4a² ಆಗತ್ತೆ ಮಕ್ಕಳೇ. ಸೊ ಇಲ್ಲಿ ನಾವು ಈಗ ಚೌಕಘನದ ಘನಫಲವನ್ನ ಕಂಡು ಹಿಡಿಬೇಕಲ್ವಾ.
ಸೊ ಇಲ್ಲಿ ಚೌಕ ಘನದ ಘನಫಲ. ಸೊ ಘನಫಲ ಅಂದ್ರೆ ಏನಾಗುತ್ತೆ, ಸ್ಥಳವನ್ನ ಆಕ್ರಮಿಸಿಕೊಳ್ಳುವಂತಹ ಒಂದು ಜಾಗ. ಸೊ ಅಲ್ವಾ, ಸ್ಥಳವನ್ನ ಆಕ್ರಮಿಸಿಕೊಳ್ಳುತ್ತೆ. ಸೊ ಅದನ್ನ ಏನಂತ ಹೇಳ್ತೇವೆ ನಾವು, ಘನಫಲ ಅಂತ ಹೇಳ್ತೇವೆ. ಸೊ ಇಲ್ಲಿ ಇದರ ಚೌಕ ಘನದ ಘನಫಲ ಏನಾಗತ್ತೆ ಹೇಳಿ, ಉದ್ದ ಇಂಟು ಅಗಲ ಇಂಟು ಎತ್ತರ ಅಲ್ವಾ. ಹಾಗಾಗಿ ಇಲ್ಲಿ ಏನಾಯ್ತು, ಉದ್ದವು ಮತ್ತು ಅಗಲ ಎತ್ತರಗಳು ಚೌಕ ಘನದಲ್ಲಿ ಒಂದೇ ಆಗಿರುತ್ತೆ ಅಲ್ವಾ. ಸೊ ಇದರ ಬಾಹುಗಳ ಅಳತೆ ಒಂದೇ ಆಗಿರುತ್ತೆ. ಹಾಗಾಗಿ ಘನಫಲ, ಚೌಕ ಘನದ ಘನಫಲ ಏನಾಗತ್ತೆ, ಎ ಇಂಟು ಎ ಆಗತ್ತೆ ಮಕ್ಕಳೇ. ಸೊ ಹಾಗಾಗಿ ವಾಲ್ಯೂಮ್ ಘನಫಲ ಈಕ್ವಲ್ ಟು ಏನಾಗತ್ತೆ, ಎ ಕ್ಯೂಬ್ ಆಗತ್ತೆ. ಸೊ ಇದು ಹೇಗ್ ಸೂತ್ರ ಬಂತು ಅನ್ನೋದನ್ನ ಹೇಳ್ತಾ ಇದ್ದೇನೆ. ಸೊ ಇವುಗಳ ಸೂತ್ರಗಳನ್ನೆಲ್ಲ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಮಕ್ಕಳೇ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಆಯತ ಘನದ, ಸೊ ಇಲ್ಲಿ ಆಯತ ಘನದ ಆಗ್ಬೇಕಿತ್ತು. ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ನೋಡಿ, ಒಂದು ಆಯತ ನೋಡಿ, ಇದೊಂದು ಆಯತಾಕಾರವಾಗಿದೆ. ಸೊ ಆಯತದಲ್ಲಿ ಉದ್ದ ಮತ್ತು ಅಗಲಗಳ ಅಳತೆಗಳು ಬೇರೆ ಬೇರೆ ಆಗಿರುತ್ತೆ ಅಲ್ವಾ. ಸೊ ಇಲ್ಲಿ ಆಯತದಲ್ಲಿ ಎಷ್ಟು ಮುಖಗಳಿರುತ್ತೆ ಹೇಳಿ ಮಕ್ಕಳೇ, ಒಂದು ಲೆಫ್ಟ್ ಸೈಡ್, ರೈಟ್ ಸೈಡ್, ಫ್ರಂಟ್, ಬ್ಯಾಕ್, ಅಪ್, ಡೌನ್, ಟಾಪ್. ಸೊ ಒಟ್ಟು ಎಷ್ಟು ಮುಖಗಳಿದೆ ಮಕ್ಕಳೇ, 6 ಮುಖಗಳಿದೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಒಂದು ಮುಖದ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ, ಎಲ್ ಇಂಟು ಲೆಂತ್ ಇಂಟು ಬ್ರೆಡ್ತ್ ಅಲ್ವಾ. ಸೊ ಎಲ್ ಇಂಟು ಬಿ. ಸೊ ಅದೇ ಅದರ ಹಿಂಭಾಗ ಮುಖ ಮತ್ ಎಲ್ ಇಂಟು ಬಿ. ಸೊ ಹಾಗಾಗಿ ಏನಾಯ್ತಿದು, 2 ಇಂಟು ಎಲ್ ಬಿ ಪ್ಲಸ್ ಬಿ ಇಂಟು ಎಚ್, ಈ ಮುಖದ್ದು ಈ ಕಡೆ ಬಿ ಇಂಟು ಎಚ್. ಸೊ ಇದೇನಾಗತ್ತೆ 2 ಇಂಟು ಬಿ ಎಚ್ ಪ್ಲಸ್ ಎಚ್ ಇಂಟು ಎಲ್. ಸೊ ಎಚ್ ಇಂಟು ಎಲ್. ಸೊ ಟಾಪ್ ಬಾಟಮ್ ಎಲ್ಲ ಸೇರಿದಾಗ ಎಚ್ ಇಂಟು ಎಲ್, 2h ಇಂಟು ಎಲ್ ಆಗುತ್ತೆ. ಸೊ ಇಲ್ಲಿ 2 ಕಾಮನ್ ಇರೋದ್ರಿಂದ ಸೂತ್ರ ಏನ್ ಬರುತ್ತೆ, 2 ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಆಗತ್ತೆ ಮಕ್ಕಳೇ. ಸೊ ಇದೇನಾಯ್ತು, ಈ ಒಂದು ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗತ್ತೆ ಮಕ್ಕಳೇ. ಸೊ ಅದೇ ಈ ಆಯತ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹೇಗ್ ಮರಿತೇವೆ ನಾವು, ಈ ಆಯತ ಘನದಲ್ಲಿ ಮೇಲ್ಗಡೆ ಭಾಗ ಮತ್ತು ಭಾಗದ ಮುಖವನ್ನ ತೆಗೆದಾಗ ಸೊ ಎಷ್ಟು ಮುಖಗಳಿರತ್ತೆ, 4 ಮುಖಗಳಿರತ್ತೆ. ಫ್ರಂಟ್, ಬ್ಯಾಕ್, ಲೆಫ್ಟ್, ರೈಟ್ ಅಲ್ವಾ. ಸೊ ಕೇವಲ ಈ 4 ಮುಖಗಳ ವಿಸ್ತೀರ್ಣ ಏನಾಗತ್ತೆ, ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮನಾಗತ್ತೆ ಮಕ್ಕಳೇ. ಸೊ ಹಾಗಾಗಿ ಇಲ್ಲಿ 2 ಇಂಟು ಎಚ್ ಎಲ್ ಪ್ಲಸ್ 2 ಇಂಟು ಎಚ್ ಬಿ ಉಳಿಯತ್ತೆ. ಯಾಕಂದ್ರೆ ಇಲ್ಲಿ ಮೇಲ್ಭಾಗ ಮತ್ತು ಕೆಳಭಾಗವನ್ನ ಹೊರತುಪಡಿಸಿ ಹೇಳ್ಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ 2 ಮತ್ತು ಎಚ್ ಕಾಮನ್ ಇರೋದ್ರಿಂದ 2h ಇಂಟು ಎಲ್ ಪ್ಲಸ್ ಬಿ ಆಗತ್ತೆ. ಸೊ ಇದೇನಾಯ್ತು ಹೇಳಿ, ಆಯತ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗತ್ತೆ. ಸೊ ಇಲ್ಲಿ ಇದರ ಘನಫಲ, ಸೊ ಇದರ ಘನಫಲ ಅಂದ್ರೆ ಏನಾಯ್ತು ಹೇಳಿ, ಎಲ್ ಇಂಟು ಬಿ ಇಂಟು ಎಚ್ ಅಲ್ವಾ. ಸೊ ಇದರ ಘನಫಲ ಅಂದ್ರೆ ಈ ಒಂದು ಬಾಕ್ಸ್ ಒಳಗಡೆ ಇರುವಂತ ಈ ಆಯತ ಘನದ ಒಳಗಡೆ ಇರುವಂತಹ ಜಾಗವನ್ನ ಆಕ್ರಮಿಸಿಕೊಳ್ಳತ್ತಲ್ವಾ. ಸೊ ಈಗ ನೀರ್ ಹಾಕಿದ್ರೆ ಈ ನೀರ್ ಏನ್ ಮಾಡತ್ತೆ, ಈ ಆಯತ ಘನದ ಒಳಗಡೆ ಇರುವ ಜಾಗವನ್ನ ಆಕ್ರಮಿಸಿಕೊಳ್ಳತ್ತೆ. ಸೊ ಅದೇನಾದ್ರೂ ಬೇರೆ ವಸ್ತುಗಳನ್ನ ಹಾಕಿದ್ರೆ ಸೊ ಆ ಒಂದು ವಸ್ತು ಏನ್ ಮಾಡತ್ತೆ, ಆ ಆಯತ ಘನದ ಒಳಗಡೆ ಇರುವ ಜಾಗವನ್ನ ಆಕ್ರಮಿಸಿಕೊಳ್ಳತ್ತೆ ಮಕ್ಕಳೇ. ಸೊ ಇದೇನಾಗುತ್ತೆ, ಈ ಒಂದು ವಸ್ತು ಆಕ್ರಮಿಸಿಕೊಂಡಿರುವ ಜಾಗ ಇದೆ ಅಲ್ವಾ. ಸೊ ಇದನ್ನ ನಾವೇನಂತ ಹೇಳ್ತೇವೆ, ಘನಫಲ ಅಂತ ಹೇಳ್ತೇವೆ. ಹಾಗಾಗಿ ಇದರ ಸೂತ್ರ ಏನಾಗತ್ತೆ, ಎಲ್ ಇಂಟು ಬಿ ಇಂಟು ಎಚ್ ಆಗತ್ತೆ ಮಕ್ಕಳೇ. ಸೊ ಇದೇನಾಯ್ತು ಹೇಳಿ, ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೂ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ. ಸೊ ಈ ಸೂತ್ರವನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಮಕ್ಕಳು. ನೆಕ್ಸ್ಟ್ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲ. ನೋಡಿ ಇಲ್ಲಿ ಸಿಲಿಂಡರ್. ಸೊ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಿದೆ 2πrh ಇದೆ. ಸೊ ಹೇಗ್ ಬಂದಿದೆ ನೋಡಿ, ಈಗ ಒಂದು ಬಳೆಯನ್ನ ತಗೊಳ್ತಾನೆ. ಸೊ ಬಳೆ ಅಲ್ವಾ. ಸೊ ಇದು ವೃತ್ತಾಕಾರದಲ್ಲಿದೆ. ಸೊ ಈ ಬಳೆಯನ್ನ ಒಂದ್ರ ಮೇಲೆ ಒಂದು ಬಳೆಗಳನ್ನ ಇಡ್ತಾ ಹೋಗ್ತೇನೆ ನಾನು
ಸೊ ಒಂದು ವೃತ್ತವನ್ನ ಇಟ್ಟಿದ್ದೇನೆ, ಇನ್ನೊಂದು ವೃತ್ತವನ್ನ ಇಟ್ಟಿದ್ದೇನೆ, ಹೀಗೆ ಇಡ್ತಾ ಹೋದ ಹಾಗೆ ಸೊ ಏನಾಗತ್ತೆ, ಒಂದ್ರ ಮೇಲೆ ಒಂದು ಇಡ್ತಾ ಹೋದಾಗ ಒಂದು ಸಿಲಿಂಡರ್ ಫಾರ್ಮ್ ಆಗತ್ತೆ. ಸೊ ಈ ರೀತಿಯಾಗಿ ಫಾರ್ಮ್ ಆಗತ್ತೆ ಮಕ್ಕಳೇ ಅಲ್ವಾ. ಸೊ ಒಂದ್ರ ಮೇಲೆ ಒಂದು ಬಳೆಗಳನ್ನ ಇಡ್ತಾ ಹೋಗ್ತಾ ಇದ್ದೇನೆ. ಸೊ ಒಂದು ಸಿಲಿಂಡರ್ ಫಾರ್ಮ್ ಆಗ್ತಾ ಇದೆ. ಸೊ ಹಾಗಾದ್ರೆ ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸೊ ಈಗ ಏನಾಗಿದೆ, ಬಳೆ ಏನಾಗಿದೆ, ಫುಲ್ ಓಪನ್ ಆಗಿರೋದ್ರಿಂದ ಇದರ ಬಾಟಮು ಇಲ್ಲ, ಟಾಪು ಇಲ್ಲ. ಸೊ ನೋಡಿ, ಎರಡನೇ ಚಿತ್ರವನ್ನ ಗಮನಿಸಿದ್ರೆ ನೋಡಿ, ಇಲ್ಲಿ ಈ ತರ ಬಳೆಗಳನ್ನ ಇಟ್ಟಿದ್ದೇನೆ, ಹೀಗಿಡ್ತಾ ಹೋಗಿದ್ದೇನೆ. ಸೊ ಇಲ್ಲಿ ಟಾಪ್ ಫೇಸ್ ಇಲ್ಲ, ಬಾಟಮ್ ಫೇಸ್ ಇಲ್ಲ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗತ್ತೆ. ಯಾಕಂದ್ರೆ ಇಲ್ಲಿ ಇದಕ್ಕೆ ಟಾಪ್ ಫೇಸ್ ಇಲ್ಲ, ಬಾಟಮ್ ಫೇಸ್ ಕೂಡ ಇಲ್ಲ. ಸೊ ಹಾಗಾಗಿ ಈ ಒಂದು ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ ನೋಡಿ, ಇಲ್ಲಿ ಈ ಬಳೆಗಳನ್ನ ಹೀಗೆ ಜೋಡಿಸ್ತಾ ಹೋಗಿದ್ದೇನೆ ನಾನು. ಸೊ ಇಲ್ಲಿ ಒಂದು ಬಳೆಯ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನಾಯ್ತು, ಈ ಒಂದು ಬಳೆಯಲ್ಲಿ ಮೇಲ್ಭಾಗವನ್ನ ಹೀಗೆ ಟಚ್ ಮಾಡ್ತೇನೆ. ಸೊ ಇದರ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನಾಯ್ತು ಹೇಳಿ, ಈ ಒಂದು ಬಳೆಯ ಸುತ್ತಳತೆಗೆ ಸಮನಾಗತ್ತೆ ಅಲ್ವಾ. ಸೊ ಇದರ ಸುತ್ತಳತೆಗೆ ಸಮನಾಗ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಈ ಒಂದು ಸಿಲಿಂಡರಿನ ವಿಸ್ತೀರ್ಣ ಏನಾಗತ್ತೆ ಹೇಳಿ, 2πRh 2πRh ಓಕೆ. ಸೊ ಇಲ್ಲಿ ಈ ಒಂದು ಸಿಲಿಂಡರ್ ಬಳೆಗಳನ್ನ ಜೋಡಿಸ್ತಾ ಹೋದ್ರೆ, ಸೊ ಇಲ್ಲಿ ಒಂದು ಬಳೆಗಳ ಸೆಕೆಂಡ್ ಓಕೆ, ಈ ಬಳೆಗಳನ್ನ ಒಂದ್ರ ಮೇಲೊಂದು ಜೋಡಿಸ್ತಾ ಹೋಗಿದ್ದೇನೆ ಮಕ್ಕಳೇ. ಸೊ ಇಲ್ಲಿ ಇದನ್ನ ಒಂದ್ರ ಮೇಲೊಂದು ಜೋಡಿಸ್ತಾ ಹೋದ ಹಾಗೆ ಸೊ ಇಲ್ಲಿ ಏನಾಗ್ತಾ ಇದೆ, ಈ ಒಂದು ಬಳೆಯ ಮೇಲ್ಮೈ ವಿಸ್ತೀರ್ಣ, ಸೊ ಒಂದು ಬಳೆಯ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ, ಇದರ ವೃತ್ತದ ಸುತ್ತಳತೆಗೆ ಸಮನಾಗತ್ತೆ ಮಕ್ಕಳೇ. ಸೊ ಇದೇನಾಗತ್ತೆ 2πr ಅಲ್ವಾ. ಸೊ 2πr ಇದು ವೃತ್ತದ ಸುತ್ತಳತೆ ಇಂಟು ಇಲ್ಲಿ H ಬಳೆಗಳನ್ನ ಜೋಡಿಸಿ ಏನ್ ಮಾಡಿದ್ದಾರೆ, ಒಂದು ಸಿಲಿಂಡರ್ ಅನ್ನ ಫಾರ್ಮ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಏನಾಯ್ತು, 2πr ಇಂಟು H ಬಳೆಗಳನ್ನ ಸೇರಿಸಿದ್ದಾರೆ. ಸೊ ಇದೇನಾಗತ್ತೆ ಹೇಳಿ, ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗತ್ತೆ ಮಕ್ಕಳೇ. ಓಕೆ. ಸೊ ಇಲ್ಲಿ ಫಾರ್ಮುಲಾ ಉಲ್ಟಾಪಟ್ಟಾಗಿದೆ. ಸೊ ಇದೇನಾಗತ್ತೆ, ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πRh ಆಗತ್ತೆ. ಯಾಕಂದ್ರೆ ಇಲ್ಲಿ ಈ ಒಂದು ಬಳೆಗಳನ್ನ ಜೋಡಿಸ್ತಾ ಹೋದ ಹಾಗೆ ಸೊ ಒಂದು ಸಿಲಿಂಡರ್ ಫಾರ್ಮ್ ಆಗಿದೆ. ಸೊ ಇಲ್ಲಿ ಮೇಲ್ಗಡೆ ಮುಖಗಳು ಇಲ್ಲ, ಕೆಳಗಡೆ ಮುಖಗಳು ಇಲ್ಲ. ಸೊ ಹಾಗಾಗಿ ಈ ಒಂದು ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ, 2πRh ಆಗತ್ತೆ ಮಕ್ಕಳೇ. ಸೊ ಅದೇ ಏನ್ ಮಾಡ್ತೇನೆ ನಾನು, ಒಂದು ವಾಟರ್ ಬಾಟ್ಲ್ ಅನ್ನ ತಗೊಳ್ತೇನೆ. ಸೊ ಇಲ್ಲಿ ಈ ಒಂದು ಬಾಟಲ್ಗೆ ಟಾಪ್ ಫೇಸು ಇದೆ, ಬಾಟಮ್ ಫೇಸು ಇದೆ, ಮೇಲ್ಮುಖನೂ ಇದೆ, ಕೆಳಮುಖನೂ ಇದೆ. ಸೊ ಹಾಗಾದ್ರೆ ಈ ಒಂದು ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ ಮಕ್ಕಳೇ, ಸೊ ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ 2πRh. ಇದು ಈ ಒಂದು ಸಿಲಿಂಡರ್ ನ ಎಲ್ಲಾ ಬಳೆಗಳನ್ನ ಜೋಡಿಸಿ ಹೇಗೆ ನಾನು ಸಿಲಿಂಡರ್ ಮಾಡಿದ್ದೇನಲ್ವಾ, ಸೊ ಅದರ ವಿಸ್ತೀರ್ಣ 2πRh ಪ್ಲಸ್ ಮೇಲ್ಮುಖ
ಸೊ ಮೇಲ್ಮುಖ ಯಾವ ರೀತಿ ಇದೆ, ವೃತ್ತಾಕಾರವಾಗಿದೆ. ಹಾಗಾಗಿ ವೃತ್ತದ ವಿಸ್ತೀರ್ಣ ಏನಾಗುತ್ತೆ ಹೇಳಿ, ಪೈ ಆರ್ ಸ್ಕ್ವೇರ್ ಪ್ಲಸ್ ಕೆಳಮುಖದ ವಿಸ್ತೀರ್ಣ ಅಂದ್ರೆ ಏನಾಗಿದೆ, ಕೆಳಮುಖವು ಕೂಡ ವೃತ್ತಾಕಾರವಾಗಿದೆ. ಸೊ ವೃತ್ತದ ವಿಸ್ತೀರ್ಣ ಏನಾಗುತ್ತೆ ಮಕ್ಕಳೇ, ಪೈ ಆರ್ ಸ್ಕ್ವೇರ್ ಆಗತ್ತೆ. ಸೊ ಇದೇನಾಗತ್ತೆ, 2 ಪೈ ಆರ್ ಎಚ್ ಪ್ಲಸ್ ಪೈ ಆರ್ ಸ್ಕ್ವೇರ್ ಏನಾಗತ್ತೆ, 2 ಪೈ ಆರ್ ಸ್ಕ್ವೇರ್ ಆಗತ್ತೆ. ಸೊ 2 ಪೈ ಆರ್ ಹೊರಗಡೆ ಉಳಿದ್ರೆ ಎಚ್ ಪ್ಲಸ್ ಆರ್ ಬ್ರಾಕೆಟ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ, 2 ಪೈ ಆರ್ ಎಚ್ ಪ್ಲಸ್ ಆರ್ ಆಗತ್ತೆ. ಓಕೆ, ಸೊ ಇದೇನಾಯ್ತು, ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಯ್ತು. ಹೇಗ್ ಕಂಡುಹಿಡಿದ್ವಿ ನಾವು, ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ನೆನಪಿನಲ್ಲಿ ಇಟ್ಕೊಳ್ಬೇಕು ನೀವು, ಟಾಪ್ ಫೇಸ್ ಮತ್ತೆ ಬಾಟಮ್ ಫೇಸ್ ಇರೋದಿಲ್ಲ. ಅದೇ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ, ಸಿಲಿಂಡರಿನ ವಿಸ್ತೀರ್ಣ ಪ್ಲಸ್ ಮೇಲ್ಮುಖ ಮತ್ತು ಕೆಳಮುಖ ಎರಡೂ ವಿಸ್ತೀರ್ಣಗಳು ಕೂಡುತ್ತೆ ಮಕ್ಕಳೇ. ಓಕೆ, ಸೊ ಇದು ಇವುಗಳ ವಿಸ್ತೀರ್ಣಗಳಾದವು. ಆದರೆ ಘನಫಲ, ಸೊ ಘನಫಲ ಅಂದ್ರೆ ಏನಾಯ್ತು, ಈ ಒಂದು ಸಿಲಿಂಡರ್ನ ಒಳಗಿರುವ ಸ್ಥಳವನ್ನ ಏನಂತ ಹೇಳ್ತೇವೆ ನಾವು, ಇದರ ಘನಫಲಗಳಿಗೆ ಸಮನಾಗತ್ತೆ ಅಲ್ವಾ. ಸೊ ಈಗ ನಾವು ಘನಫಲ ಅಂದ್ರೆ ಏನಾಯ್ತು, ಈ ಒಂದು ಸಿಲಿಂಡರ್ ಹೇಗಿದೆ, ವೃತ್ತಾಕಾರವಾಗಿದೆ. ಸೊ ವೃತ್ತದ ವಿಸ್ತೀರ್ಣ ಏನಾಯ್ತು, ಪೈ ಆರ್ ಸ್ಕ್ವೇರ್ ಆಗತ್ತೆ ಅಲ್ವಾ. ಸೊ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಇಂಟು ಎಷ್ಟು, ಉದಾಹರಣೆಗೆ ಬಳೆಯನ್ನೇ ಇಟ್ಟಿದ್ದೇವೆ ಅಂತ ಅಂದ್ರೆ ಹೆಚ್ಚು ಬಳೆಗಳನ್ನ ಜೋಡಿಸಿದ್ದೇವೆ. ಸೊ ಆ ಹೆಚ್ಚು ಬಳೆಗಳ ಒಳಗಿರುವ ಸ್ಥಳವನ್ನ ಏನಂತ ಹೇಳ್ತೇವೆ, ಪೈ ಆರ್ ಸ್ಕ್ವೇರ್ ಇಂಟು ಎಚ್ ಆಗತ್ತೆ ಮಕ್ಕಳೇ. ಸೊ ಹಾಗಾಗಿ ಘನಫಲ ಏನಾಗತ್ತೆ, ಪೈ ಆರ್ ಸ್ಕ್ವೇರ್ ಎಚ್ ಆಗತ್ತೆ. ಸೊ ಇದರ ಎಕ್ಸ್ಪ್ಲೇಷನ್ ಇಂಪಾರ್ಟೆಂಟ್, ಅದಕ್ಕಿಂತ ಜಾಸ್ತಿ ಈ ಒಂದು ಫಾರ್ಮುಲಾಸ್ಗಳು ನೆನಪಿನಲ್ಲಿ ಇರಬೇಕು. ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನು, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನು, ಘನಫಲ ಅಂದ್ರೆ ಏನು ಅನ್ನೋದು ನೆನಪಿರ್ಬೇಕು ಮಕ್ಕಳೇ. ಸೊ ಇದನ್ನ ಚಿತ್ರದ ಪ್ರಕಾರ ನೆನ್ಪಿಟ್ಕೊಳ್ತಾ ಹೋದ್ರೆ, ಸೊ ಕೆಲವೊಂದ್ ಸಂದರ್ಭದಲ್ಲಿ ನೀವು ಮರ್ತಾಗ್ಲೂ ಕೂಡ ಈ ಒಂದು ಆಕೃತಿಯನ್ನ ನೆನ್ಪು ಮಾಡ್ಕೊಂಡಾಗ ನಿಮ್ಗೆ ಫಾರ್ಮುಲಾ ನೆನ್ಪು ಬರೋ ಚಾನ್ಸಸ್ ಇರತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ಮಕ್ಕಳೇ. ಸೊ ನೆಕ್ಸ್ಟ್ ಹೋಗೋಣ, ಗೋಳ ಮತ್ತು ಅರ್ಧ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲ ಅಲ್ವಾ. ಸೊ ಇಲ್ಲಿ ಮೊದಲನೇದಾಗಿ ಏನ್ ಮಾಡೋಣ, ನಾವು ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ತೆಗೆದುಕೊಳ್ಳೋಣ. ಸೊ ಇಲ್ಲಿ ಗೋಳ, ಸೊ ಇದು ಗೋಳ ನೋಡಿ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಬಾಲ್. ಸೊ ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ, ಸೊ ಯಾವ ಕಡೆ ತಿರುಗಿಸ್ದಾಗ್ಲೂ ಕೂಡ ಇಲ್ಲಿ ಒಂದೇ ತರ ಇರತ್ತೆ, ಇದರ ವಿಸ್ತೀರ್ಣ ಇದರ ವಿಸ್ತೀರ್ಣ, ಸೊ ಎಲ್ಲ ಕಡೆ ಒಂದೇ ತರ ಅಲ್ವಾ. ಸೊ ಒಟ್ಟು ಸೇಮ್ ಇರತ್ತೆ, ಯಾವ್ದು ಚೇಂಜಸ್ ಇಲ್ಲ. ಸೊ ಹಾಗಾಗಿ ಈ ಒಂದು ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಇದಕ್ಕೆ ಪಾರ್ಶ್ವ ಮೇಲ್ಮೈ ಇರೋದಿಲ್ಲ. ಸೊ ಇಲ್ಲಿ ಎಲ್ಲ ಓಪನ್ ಮಾಡ್ಲಿಕ್ಕೂ ಆಗಲ್ಲ ಇಲ್ಲಿ ಅಲ್ವಾ. ಸೊ ಹಾಗಾಗಿ ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ 4 ಪೈ ಆರ್ ಸ್ಕ್ವೇರ್ ಆಗತ್ತೆ ಮಕ್ಕಳೇ. ಸೊ ಅದೇ ರೀತಿ ಇದರ ಘನಫಲ 4/3 ಪೈ ಆರ್ ಕ್ಯೂಬ್. ಸೊ ಘನಫಲವನ್ನ ನಾವು ಕ್ಯೂಬಿಕ್ ಯೂನಿಟ್ಸ್ ಅಲ್ಲಿ ಹೇಳ್ತಾ ಇರ್ತೇವೆ, ಮೇಲ್ಮೈ ವಿಸ್ತೀರ್ಣವನ್ನ ನಾವು ಸ್ಕ್ವೇರ್ ಯೂನಿಟ್ ಅಲ್ಲಿ ಹೇಳ್ತಾ ಇರ್ತೇವೆ ಮಕ್ಕಳೇ. ಸೊ ಹಾಗಾಗಿ ಇದರ ಘನಫಲ ಅಂದ್ರೆ ಈ ಒಂದು ಬಾಲ್ ನ ಒಳಗಿರುವ ಸ್ಥಳವನ್ನ ಏನಂತ ಹೇಳ್ತೇವೆ ನಾವು, ಇದರ ಘನಫಲ ಅಂತ ಹೇಳ್ತೇವೆ ಮಕ್ಕಳೇ. ಅದೇ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನೋಡಿ, ಇಲ್ಲಿ ಇದೊಂದು ಅರ್ಧಗೋಳ ಅಂತ ಅನ್ಕೊಳ್ಳಿ. ಒಂದು ಬೌಲ್ ಇದೆ. ಸೊ ಇದು ಏನಾಗಿದೆ, ಅರ್ಧಗೋಳಾಕಾರದಲ್ಲಿದೆ. ಸೊ ಈ ಒಂದು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನಾಗತ್ತೆ, ಸೊ ಈ ಒಂದು ಬೇಸ್ ಇದೆ ಅಲ್ವಾ, ಸೊ ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ ಇದಕ್ಕೆ ಈ ಒಂದು ಮುಖಗಳು, ಈ ಒಂದು ಅರ್ಧಗೋಳದಲ್ಲಿ ಈ ಮುಖ ಇರೋದಿಲ್ಲ ಮಕ್ಕಳೇ, ಮೇಲ್ಮುಖವನ್ನ ಹೊರತುಪಡಿಸಿ ಇದರ ವಿಸ್ತೀರ್ಣ ಏನಾಗತ್ತೆ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗತ್ತೆ ಮಕ್ಕಳೇ. ಸೊ ಹಾಗಾದ್ರೆ ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ, 2 ಪೈ ಆರ್ ಸ್ಕ್ವೇರ್ ಆಗತ್ತೆ ಮಕ್ಕಳೇ. ಅದೇ ರೀತಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ, ಸೊ ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಇದರ ಮೇಲ್ಮುಖ. ಸೊ ಇದನ್ನ ಕ್ಲೋಸ್ ಮಾಡಿರ್ತೇವೆ ನಾವು, ಈ ಫೇಸ್ ಅನ್ನು ಸೇರಿಸಿ ಹೇಳ್ಬೇಕಾಗತ್ತೆ. ಸೊ ಇದೇನಾಗತ್ತೆ, ಈ ಒಂದು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗತ್ತೆ. ಸೊ ಇಲ್ಲಿ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನಾಗತ್ತೆ, ವೃತ್ತದ ವಿಸ್ತೀರ್ಣ ಅಂದ್ರೆ ಈ ಮೇಲ್ಮುಖ ವೃತ್ತಾಕಾರವಾಗಿದೆ ಅಲ್ವಾ. ಸೊ ಹಾಗಾಗಿ ಇದರ ವಿಸ್ತೀರ್ಣ ಏನಾಗತ್ತೆ, ಪೈ ಆರ್ ಸ್ಕ್ವೇರ್ ಆಗತ್ತೆ. ಸೊ 2 ಪೈ ಆರ್ ಸ್ಕ್ವೇರ್ ಪ್ಲಸ್ ಪೈ ಆರ್ ಸ್ಕ್ವೇರ್ ಏನಾಗತ್ತೆ ಹೇಳಿ, 3 ಪೈ ಆರ್ ಸ್ಕ್ವೇರ್ ಆಗತ್ತೆ ಮಕ್ಕಳು. ಸೊ ಹಾಗಾಗಿ ಈ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ,
3πr² ಆಗತ್ತೆ. ಸೊ ಅದೇ ಈ ಅರ್ಧಗೋಳದ ಘನಫಲ. ಸೊ ಅಂದ್ರೆ ಈ ಒಂದು ಸ್ಥಳವನ್ನ ಆಕ್ರಮಿಸಿಕೊಂಡಿರೋದು. ಸೊ ಇದೇನಾಗತ್ತೆ 2/3πr³ ಆಗತ್ತೆ. ಓಕೆ, ಸೊ ಇದನ್ನ ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು ನೋಡಿ. ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 4πr². ಸೊ ಘನಫಲ ಏನಾಗುತ್ತೆ 4/3 ಆಗತ್ತೆ. ಅದೇ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr². ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ 3 ಅಲ್ವಾ. ಸೊ ಘನಫಲ 2/3 ಆಗತ್ತೆ. ಸೊ ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ಓಕೆ, ಮುಂದೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ. ನೋಡಿ ಇಲ್ಲಿ ಶಂಕು, ಈ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನಾಗುತ್ತೆ, ಈ ಶಂಕುವನ್ನ ಗಮನಿಸಿದ್ರೆ ಸೊ ಇದರ ಟಾಪ್ ಇಲ್ಲಿ ಬೇಸ್ ಇದೆ ಅಲ್ವಾ. ಸೊ ಇದರ ಮೇಲ್ಮುಖ, ಸೊ ಇದೇನಂತೇವಲ್ವಾ, ಸೊ ಇಲ್ಲಿ ಇದು ಓಪನ್ ಇರುತ್ತೆ. ಸೊ ಈ ಮುಖವನ್ನ ಹೊರತುಪಡಿಸಿ ಸೊ ಇದರ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ ಮಕ್ಕಳೇ, ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸೊ ಈ ಒಂದು ಕೋನವನ್ನ ಅನ್ರೋಲ್ಡ್ ಮಾಡಿದಾಗ ಸೊ ಹೇಗ್ ಬರುತ್ತೆ, ಈ ರೀತಿ ಆಕಾರದಲ್ಲಿ ಬರುತ್ತೆ. ಸೊ ಹೀಗೆ ಪ್ಲಸ್ ಇದರ ಬೇಸ್, ಈ ಒಂದು ಇದರ ಮುಖ, ಸೊ ಈ ರೀತಿ ವೃತ್ತಾಕಾರದಲ್ಲಿ ಬರುತ್ತೆ. ಸೊ ವೃತ್ತದ ವಿಸ್ತೀರ್ಣ πr² ಪ್ಲಸ್ ಇಲ್ಲಿ ನೋಡಿ ಈ ಒಂದು ಕೋನವನ್ನ ಅನ್ರೂಲ್ಡ್ ಮಾಡಿದಾಗ ಸೊ ಈ ರೀತಿಯಾಗಿ ಬಂದಿದೆ. ಸೊ ಇಲ್ಲಿ ಈ ಲೆಂತ್ ಏನಾಯ್ತು ಹೇಳಿ, ಎಲ್ ಆಯ್ತು. ಸೊ ಎಲ್ ಅಂದ್ರೆ ಏನ್ ಹೇಳಿ, ವಕ್ರ ಮೇಲ್ಮೈ ವಿಸ್ತೀರ್ಣ, ವಕ್ರದ ಉದ್ದ, ಸ್ಲ್ಯಾಂಟ್ ಹೈಟ್ ಅಂತ ಹೇಳ್ತೇವೆ. ಓಕೆ, ಓರೆ ಎತ್ತರ ಅಂತ ಹೇಳ್ತೇವೆ ಇದನ್ನ. ಸೊ ಓರೆ ಎತ್ತರ, ಎಲ್ ಅನ್ನೋದೇನಾಗತ್ತೆ ಓರೆ ಎತ್ತರ ಆಗತ್ತೆ ಮಕ್ಕಳು. ಓಕೆ, ಸೊ ಇಲ್ಲಿ ಈ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಕೇವಲ ಈ ಭಾಗದ ವಿಸ್ತೀರ್ಣಕ್ಕೆ ಸಮ. ಸೊ ಇದೇನಾಗತ್ತೆ πrl ಆಗತ್ತೆ. ಹಾಗಾಗಿ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ = πrl. ಸೊ ಇಲ್ಲಿ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನಾಗುತ್ತೆ, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನಾಗುತ್ತೆ ಈ ಒಂದು ಪಾದದ ವಿಸ್ತೀರ್ಣ ಆಗತ್ತೆ. ಹಾಗಾಗಿ ಇಲ್ಲಿ πrl ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನಾಗುತ್ತೆ ವೃತ್ತಪಾದದ ವಿಸ್ತೀರ್ಣ πr². ಸೊ ಎರಡರಲ್ಲೂ πr ಕಾಮನ್ ಇರೋದ್ರಿಂದ ಹೊರಗಿಟ್ಕೊಂಡಾಗ l+r ಆಗತ್ತೆ. ಸೊ ಹಾಗಾಗಿ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ πr × l+r ಆಗತ್ತೆ ಮಕ್ಕಳೇ. ಅದೇ ರೀತಿ ಇದರ ಘನಫಲ 1/3 πr²h ಆಗತ್ತೆ. ಸೊ ಇಲ್ಲಿ l ಅಂದ್ರೆ ಏನಾಯ್ತು, ಶಂಕುವಿನ ಓರೆ ಎತ್ತರ. ಸೊ ಇಲ್ಲಿ ಶಂಕುವಿನ ಓರೆ ಎತ್ತರವನ್ನ ಹೇಗೆ ಕಂಡುಹಿಡಿತೇವೆ, ಸೊ ಇಲ್ಲಿ ನೋಡಿ ಇದರ ಈ ಒಂದು ಶಂಕುವಿನ ಎತ್ತರ h. ಸೊ ಇದರ ಕೇಂದ್ರದಿಂದ ಈ ಶಂಕುವಿನ ತುದಿಗೆ ಇದನ್ನ r ಅಂತ ಹೇಳಿದ್ರೆ ಸೊ ಇಲ್ಲೊಂದು ಲಂಬ ಕೋನ ತ್ರಿಭುಜ ಉಂಟಾಗತ್ತೆ. ಸೊ ಹಾಗಾಗಿ ಇಲ್ಲಿ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಓರೆ ಎತ್ತರ l = ಏನಾಗತ್ತೆ √h² + r² ಆಗತ್ತೆ ಮಕ್ಕಳೇ. ಸೊ ಈ ರೀತಿಯಾಗಿ ನಾವು ಇದರ ಓರೆ ಎತ್ತರವನ್ನ ಕಂಡು ಹಿಡಿತೇವೆ. ಸೊ ಈಗ ನಾವೇನ್ ಮಾಡೋಣ, ಈಗ ನಾವೇನ್ ಮಾಡಿದ್ವಿ, ಈ ಒಂದು ಆಯತಘನದ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನ ನೋಡಿದ್ವಿ. ಅದೇ ರೀತಿ ಚೌಕಘನದ ಘನಫಲ ಮತ್ತು ಮೇಲ್ಮೈ ವಿಸ್ತೀರ್ಣಗಳನ್ನ ನೋಡಿದ್ವಿ. ಅದೇ ರೀತಿ ಸಿಲಿಂಡರ್, ಅರ್ಧಗೋಳ, ಗೋಳ ಮತ್ತು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೂ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನ ಅಭ್ಯಾಸ ಮಾಡಿದ್ವಿ. ಸೊ ಈ ಎಲ್ಲಾ ಸೂತ್ರಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಮಕ್ಕಳೇ. ಸೊ ಇಲ್ಲಿ ನೋಡಿ ಆಯತಘನ, ಸೊ ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನ್ ಹೇಳುತ್ತೆ 2HL + 2BH. ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ 2LH + 2BH + 2LB. ಸೊ ಅದೇ ಚೌಕಘನದ ಘನಫಲ AQ
ಚೌಕಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಇದು ಟಾಪ್ ಮತ್ತು ಬಾಟಮ್ ಫೇಸಸ್ ಅನ್ನ ಹೊರತುಪಡಿಸಿ 4a². ಸೊ ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ 6a². ಅದೇ ಸಿಲಿಂಡರಿನ ಘನಫಲ πr²h, ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πrh, ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ 2πrh+r ಆಗತ್ತೆ. ಅದೇ ರೀತಿ ಕೋನದ ಈ ಒಂದು ಶಂಕುವಿನ ಘನಫಲ 1/3πr²h, ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πrl, ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ πr×l+r ಆಗತ್ತೆ. ಅದೇ ರೀತಿ ಗೋಳ 4/3πr³, ಇದು ಗೋಳದ ಘನಫಲ, ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 4πr². ಸೊ ಇದಕ್ಕೆ ಕೇವಲ ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮ. ಸೊ ಇದಕ್ಕೆ ಪಾರ್ಶ್ವ ಮೇಲ್ಗಳು ಇರೋದಿಲ್ಲ. ಸೊ ಹಾಗಾಗಿ 2 4πr² ಆಗತ್ತೆ ಮಕ್ಕಳೇ. ಸೊ ಅದೇ ರೀತಿ ಅರ್ಧಗೋಳದಲ್ಲಿ ಇದರ ವಾಲ್ಯೂಮ್ ಅಂದ್ರೆ ಇದರ ಘನಫಲ ಏನಾಗುತ್ತೆ 2/3πr³. ಸೊ ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಸೊ ಈ ಒಂದು ಬೇಸ್ ಅನ್ನ ಬಿಟ್ಟು ಇದರ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಹೇಳ್ಬೇಕು. ಸೊ ಇದೇನಾಗತ್ತೆ 2πr². ಸೊ ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಇದರ ವೃತ್ತಪಾದದ ವಿಸ್ತೀರ್ಣ. ಸೊ ಇದೇನಾಗತ್ತೆ 3πr² ಆಗತ್ತೆ ಮಕ್ಕಳೇ. ಸೊ ಇದೇನಾಯ್ತು ಎಲ್ಲಾ ಆಕೃತಿಯ ಘನಫಲ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರಗಳು ಮಕ್ಕಳೇ. ಸೊ ಇಲ್ಲಿ ಇಷ್ಟು ಬರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅಭ್ಯಾಸ ಲೆಕ್ಕಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಮಕ್ಕಳೇ. ಸೊ ಮೊದಲನೇದಾಗಿ ಪೈಯ ಬೆಲೆಯನ್ನು ನೀಡುವ ತನಕ ಸೊ π = 22/7 ಅಂತ ಪರಿಗಣಿಸೋಣ. ಸೊ ಇಲ್ಲಿ ಮೊದಲನೆಯ ಪ್ರಶ್ನೆಯನ್ನ ಗಮನಿಸಿ. 64 cm³ ಘನಫಲವನ್ನ ಹೊಂದಿರುವ 2 ವರ್ಗ ಘನಗಳ ಮುಖಗಳನ್ನ ಸೇರಿಸಿ ಒಂದು ಆಯತ ಘನಾಕೃತಿ ಮಾಡಿದೆ. ಈ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು, 64 cm³ ಘನಫಲವನ್ನ ಹೊಂದಿರುವ 2 ವರ್ಗ ಘನಗಳು. ಸೊ ಆ ವರ್ಗ ಘನಗಳ ಬಾಹುಗಳ ಅಳತೆಗಳು ನಮ್ಗೆ ಗೊತ್ತಿಲ್ಲ, ಬಟ್ ಇಲ್ಲಿ ಅವುಗಳ ಘನಫಲಗಳನ್ನ ಕೊಟ್ಬಿಟ್ಟಿದ್ದಾರೆ ಅವರು. ಎಷ್ಟಿದೆ ನೋಡಿ, ಈ ರೀತಿಯಾಗಿದೆ ಅಂತೆ. ಸೊ ಹೀಗಿದೆ. ಸೊ ಇದು ಒಂದು ವರ್ಗಗಳ ಘನಗಳನ್ನ ಕೂಡಿಸಿ ಒಂದು ಆಯತ ಘನವನ್ನ ಮಾಡಿದ್ದಾರೆ. ಸೊ ಇದರ ವರ್ಗಘನಗಳ ಮುಖಗಳನ್ನ ಸೇರಿಸಿ ಒಂದು ಆಯತ ಘನಾಕೃತಿ ಮಾಡಿದೆ. ಸೊ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ. ಸೊ ಇಲ್ಲಿ ಘನದ ಪಾರ್ಶ್ವ ಬಾಹುಗಳು ಅಂದ್ರೆ ಏನಾಗಿರತ್ತೆ ಹೇಳಿ, ಈ ಒಂದು ಘನದ ಪಾರ್ಶ್ವ ಬಾಹುಗಳನ್ನ ಎ ಅಂತ ತಗೊಳ್ಳೋಣ. ಸೊ ಘನದ ಪಾರ್ಶ್ವ ಬಾಹು ಸೊ ಎ ಆಗಿರಲಿ. ಸೊ ಇಲ್ಲಿ ಘನದ ಘನಫಲವನ್ನ ಕೊಟ್ಟಿದ್ದಾರೆ. ಸೊ ಘನದ ಘನಫಲ = 64 cm³ ಇದೆ. ಸೊ ಇಲ್ಲಿ ಘನದ ಘನಫಲದ ಸೂತ್ರ ಏನು, a³ = ಏನಾಗತ್ತೆ 64 ಬರುತ್ತೆ. ಸೊ ಇಲ್ಲಿ a = ಏನಾಗತ್ತೆ √64. ಸೊ ಇದೇನಾಗತ್ತೆ a = 4 ಸೆಂಟಿಮೀಟರ್. ಸೊ ಇದೇನಾಯ್ತು ಹೇಳಿ, ಪ್ರತಿ ಬಾಹುವಿನ ಅಳತೆ ಎಷ್ಟು ಬಂದಿದೆ ಹೇಳಿ, 4 ಸೆಂಟಿಮೀಟರ್ ಬಂದಿದೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ನಾವು ಈ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ, ಸೊ ಇಲ್ಲಿ 2 ಚೌಕ ಘನಗಳಿದೆ ಅಲ್ವಾ. ಸೊ ಇಲ್ಲಿ ಪ್ರತಿ ಒಂದು ಚೌಕ ಘನದ ಬಾಹು ಎಷ್ಟು ಬಂದಿದೆ 4 ಸೆಂಟಿಮೀಟರ್ ಇದೆ. ಸೊ ಇಲ್ಲಿ ಚೌಕ ಘನದಲ್ಲಿ ಎಲ್ಲಾ ಬಾಹುಗಳ ಅಳತೆಗಳು ಸಮನಾಗುತ್ತೆ. ಸೊ ಇಲ್ಲಿ 2 ಚೌಕ ಘನಗಳನ್ನ ಕೂಡಿದ್ದಾರೆ ಅಂದ್ರೆ ಸೊ ಇದು ಆಯತಕ್ಕೆ ಸಮನಾಯ್ತು. ಹಾಗಾದ್ರೆ ಈ ಒಂದು ಆಯತದಲ್ಲಿ ಉದ್ದ ಏನಾಗುತ್ತೆ ಹೇಳಿ, 4 + 4 8 ಆಯ್ತು. ಸೊ ಇದರ ಎತ್ತರ ಏನಾಗತ್ತೆ ಸೇಮ್ ಅಷ್ಟೇ ಇರತ್ತೆ 4 ಸೆಂಟಿಮೀಟರ್. ಸೊ ಇದರ ಅಗಲ ಏನಾಗತ್ತೆ, ಇದು ಕೂಡ 4 ಸೆಂಟಿಮೀಟರ್ ಇರತ್ತೆ. ಸೊ ಹಾಗಾಗಿ ಈ ಒಂದು ಆಯತಘನದ
L 8 ಸೆಂಟಿಮೀಟರ್, H 4 ಸೆಂಟಿಮೀಟರ್, B 4 ಸೆಂಟಿಮೀಟರ್ ಆಗಿದೆ ಮಕ್ಕಳೇ. ಸೊ ಈಗ ನಾವೇನ್ ಮಾಡೋಣ, ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಸೊ ಇಲ್ಲಿ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನಾಗತ್ತೆ, ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು 2 ಇಂಟು LB ಪ್ಲಸ್ BH ಪ್ಲಸ್ HL ಅಲ್ವಾ. ಸೊ 2 ಇಂಟು L ಏನಿದೆ 8 ಸೆಂಟಿಮೀಟರ್ ಇಂಟು 4 ಪ್ಲಸ್ B ಏನಿದೆ 4 ಇಂಟು 4 ಪ್ಲಸ್ H 4 ಇಂಟು 8. ಸೊ 2 ಇಂಟು 8 4 32 ಪ್ಲಸ್ 4 4 16 ಪ್ಲಸ್ 8 4 32. ಸೊ ಇದೇನ್ ಬರುತ್ತೆ 32 ಪ್ಲಸ್ 16 ಪ್ಲಸ್ 32 2 ಇಂಟು 80. ಸೊ ಇದೆಷ್ಟು ಬರುತ್ತೆ 160 ಸೆಂಟಿಮೀಟರ್ ಸ್ಕ್ವೇರ್ ಹೋಗುತ್ತೆ. ಇದೇನಾಯ್ತು ಹೇಳಿ, ಆಯತ ಘನದ ಮೇಲ್ಮೈ ವಿಸ್ತೀರ್ಣ ಆಗತ್ತೆ ಮಕ್ಕಳೇ. ಮೂರನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಆಟಿಕೆಯನ್ನ 3.5 ಸೆಂಟಿಮೀಟರ್ ತ್ರಿಜ್ಯವನ್ನ ಹೊಂದಿರುವ ಅರ್ಧಗೋಳದ ಮೇಲೆ ಅಷ್ಟೇ ತ್ರಿಜ್ಯವನ್ನ ಹೊಂದಿರುವ ಒಂದು ಶಂಕುವನ್ನ ಕೂಡಿಸಿ ತಯಾರಿಸಿದೆ. ಆಟಿಕೆಯ ಒಟ್ಟು ಎತ್ತರ 15.5 ಸೆಂಟಿಮೀಟರ್ ಆದರೆ ಆ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ. ಸೊ ಆಟಿಕೆ ಹೇಗಿದೆ, ಅರ್ಧಗೋಳ. ಸೊ ಅದರ ಮೇಲೆ ಶಂಕುವಿನ ಆಕೃತಿ ಇದೆ ಮಕ್ಕಳೇ. ಸೊ ಇಲ್ಲಿ ಈ ಒಂದು ಆಟಿಕೆಯ ತ್ರಿಜ್ಯ ಎಷ್ಟಿದೆ 3.5 ಸೆಂಟಿಮೀಟರ್. ಸೊ ಶಂಕುವಿನ ಆಟಿಕೆಯ ಒಟ್ಟು ವಿಸ್ತೀರ್ಣ ಅಂದ್ರೆ ಈ ಒಂದು ತುದಿಯಿಂದ ಸೊ ಈ ಒಂದು ಪಾದದ ತನಕ ಒಟ್ಟು ವಿಸ್ತೀರ್ಣ ಎಷ್ಟಿದೆ 15.5 ಸೆಂಟಿಮೀಟರ್ ಇದೆ ಮಕ್ಕಳು. ಹಾಗಾದ್ರೆ ಈ ಆಟಿಕೆಯ ಒಟ್ಟು ವಿಸ್ತೀರ್ಣ ಯಾವುದಕ್ಕೆ ಸಮನಾಗತ್ತೆ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನಾಗತ್ತೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ ಯಾಕೆ ಇವುಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳ್ತಾ ಇದ್ದೇವೆ, ಸೊ ಇದರ ಪಾದ ಏನಾಗಿದೆ ಈ ಅರ್ಧಗೋಳದ ಪಾದಕ್ಕೆ ಅಟ್ಯಾಚ್ ಆಗ್ಬಿಟ್ಟಿದೆ. ಸೊ ಇವುಗಳನ್ನ ನಮ್ಗೆ ಟಚ್ ಮಾಡ್ಲಿಕ್ಕೆ ಸಾಧ್ಯನಾ? ಸೊ ಇಲ್ಲಿ ಮೇಲ್ಮೈ ಅಂದ್ರೆ ಏನಾಯ್ತು, ಯಾವ ಭಾಗವನ್ನ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೋ ಅವುಗಳು ಮೇಲ್ಮೈಗಳು ಅಂತ ಹೇಳಿದೆ. ಸೊ ಹಾಗಾದ್ರೆ ಈ ಆಟಿಕೆಯಲ್ಲಿ ಇದಿಷ್ಟು ಭಾಗವನ್ನ ಮಾತ್ರ ಮುಟ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಇಲ್ಲಿ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನಾಗತ್ತೆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗತ್ತೆ. ಸೊ ಇದೇನಾಯ್ತು, ಈ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಆಗತ್ತೆ ಮಕ್ಕಳೇ. ಸೊ ಇಲ್ಲಿ ಮೊದಲನೇದಾಗಿ ಕೊಟ್ಟಿರುವ ದತ್ತಾಂಶದಲ್ಲಿ ತ್ರಿಜ್ಯ, ಅರ್ಧಗೋಳ ಮತ್ತು ಶಂಕುವಿನ ತ್ರಿಜ್ಯ ಆರಲ್ವಾ. ಸೊ ಇದೆಷ್ಟಿದೆ 3.5 ಸೆಂಟಿಮೀಟರ್. ಸೊ ಆಟಿಕೆಯ ಒಟ್ಟು ಎತ್ತರವನ್ನ ಕೊಟ್ಟಿದ್ದಾರೆ. ಆಟಿಕೆಯ ಒಟ್ಟು ಎತ್ತರ H is equal to 15.5 ಸೆಂಟಿಮೀಟರ್. ಸೊ ಶಂಕುವಿನ ಎತ್ತರ ಬೇಕು ನಮ್ಗೆ, ಶಂಕುವಿನ ಎತ್ತರ. ಸೊ ಶಂಕುವಿನ ಎತ್ತರವನ್ನ ಸ್ಮಾಲ್ h ಅಂತ ತಗೊಂಡ್ರೆ, ಸೊ ಒಟ್ಟು ಎತ್ತರದಲ್ಲಿ ನಾವು ಈ ಒಂದು ಅರ್ಧಗೋಳದ ಎತ್ತರವನ್ನ ಕಳೆದ್ರೆ ನಮಗೆ ಶಂಕುವಿನ ಎತ್ತರ ಸಿಗತ್ತೆ ಮಕ್ಕಳೇ. ಸೊ ಅರ್ಧಗೋಳದ ಎತ್ತರ ಏನಾಗತ್ತೆ,
ಈ ಅರ್ಧಗೋಳದ ತ್ರಿಜ್ಯಕ್ಕೆ ಸಮನಾಗತ್ತೆ. ಸೊ ಹಾಗಾಗಿ ಎಚ್ ಮೈನಸ್ ಆರ್ ಇದೇನಾಗತ್ತೆ, ಶಂಕುವಿನ ಎತ್ತರ ಆಗತ್ತೆ. ಸೊ ಎಚ್ ಏನಿದೆ 15.5 ಮೈನಸ್ 3.5. ಸೊ ಎಷ್ಟು ಬರುತ್ತೆ ಇದು 12 ಸೆಂಟಿಮೀಟರ್. ಸೊ ಇದೇನಾಯ್ತು, ಶಂಕುವಿನ ಎತ್ತರ ಆಯ್ತು ಮಕ್ಕಳ. ಸೊ ಈಗ ನಮ್ಗೆ ಶಂಕುವಿನ ಓರೆ ಎತ್ತರ ಬೇಕಲ್ವಾ. ಸೊ ಶಂಕುವಿನ ಓರೆ ಎತ್ತರ ಏನು ಹೇಳಿ, ಎಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್. ಸೊ ಇದು ಶಂಕುವಿನ ಓರೆ ಎತ್ತರ. ಸೊ ಇದರ ಓರೆ ಎತ್ತರವನ್ನ ಕಂಡು ಹಿಡಿಯೋಣ. ಸೊ ಎಲ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್, ಸೊ 3.5 ಹೋಲ್ ಸ್ಕ್ವೇರ್ ಪ್ಲಸ್ ಎಚ್ ಏನಿದೆ, ಶಂಕುವಿನ ಎತ್ತರ 12. ಸೊ ಇದಿಷ್ಟು ಬರುತ್ತೆ 3.5 ಹೋಲ್ ಸ್ಕ್ವೇರ್ ಅಂದ್ರೆ 3.5 ಇಂಟು 3.5 ಏನಾಗುತ್ತೆ 112.25 ಪ್ಲಸ್ 12 ಇಂಟು 12 ಏನಾಗುತ್ತೆ 144. ಸೊ 12.25 ಪ್ಲಸ್ 144 ಕೂಡಿದಾಗ 156.25. ಸೊ ಇದೇನಾಯ್ತು, ಶಂಕುವಿನ ಓರೆ ಎತ್ತರ. ಸೊ ಸ್ಕ್ವೇರ್ ರೂಟ್ ಆಫ್ 156.25 ಏನಾಗುತ್ತೆ 12.5 ಸೆಂಟಿಮೀಟರ್ ಆಗತ್ತೆ ಮಕ್ಕಳೇ. ಸೊ ಇದೇನಾಯ್ತು, ಶಂಕುವಿನ ಓರೆ ಎತ್ತರ ಆಯ್ತು. ಸೊ ಈಗ ನಾವೇನ್ ಮಾಡೋಣ, ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿಯೋಣ. ಸೊ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ. ಸೊ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ, ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನಾಗತ್ತೆ ಹೇಳಿ, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗತ್ತೆ. ಇಸ್ ಈಕ್ವಲ್ ಟು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr ಸ್ಕ್ವೇರ್ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πrl. ಸೊ ಇದೇನಾಗತ್ತೆ, πr ಕಾಮನ್ ಇರೋದು 2r ಪ್ಲಸ್ l. ಸೊ ಇದೇನಾಗತ್ತೆ 22 ಡಿವೈಡೆಡ್ ಬೈ 7 ಇಂಟು 3.5 ಇಂಟು 2 ಇಂಟು r 3.5 ಪ್ಲಸ್ ಎಲ್ ಏನಾಗತ್ತೆ 12.5. ಸೊ ಇದೇನ್ ಬರುತ್ತೆ 7 1 7 0.5. ಸೊ 22 ಇಂಟು 0.5. ಸೊ 2 ಇಂಟು 3.5 ಏನಾಗುತ್ತೆ 7 ಪ್ಲಸ್ 12.5. ಸೊ ಇದೇನ್ ಬರುತ್ತೆ 11 ಇಂಟು 7 ಪ್ಲಸ್ 12.5 ಏನಾಗುತ್ತೆ 19.5. ಸೊ ಇಸ್ ಈಕ್ವಲ್ ಟು 214.5 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದೇನಾಯ್ತು, ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಆಗತ್ತೆ.
ಐದನೇ ಪ್ರಶ್ನೆಯನ್ನ ಗಮನಿಸಿ. ವರ್ಗಘನಾಕೃತಿಯ ಮರದ ವಸ್ತುವಿನ ಒಂದು ಮುಖದ ಒಳಭಾಗವು ತಗ್ಗಾಗುವಂತೆ ಅರ್ಧಗೋಳವನ್ನ ಕೊರೆಯಲಾಗಿದೆ. ವರ್ಗಘನದ ಅಂಚಿನ ಉದ್ದವು ಅರ್ಧಗೋಳದ ವ್ಯಾಸ ಎಲ್ಗೆ ಸಮನಾಗಿದ್ದರೆ ನೂತನವಾಗಿ ಉಂಟಾದ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಇಲ್ಲಿ ನೋಡಿ, ಒಂದು ಘನಾಕೃತಿ, ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅವರು, ಮರದ ವಸ್ತುವಿನ ಒಂದು ಮುಖದ ಒಳಭಾಗವು ತಗ್ಗಾಗುವಂತೆ ಅರ್ಧಗೋಳವನ್ನ ಕೊರೆದಿದ್ದಾರೆ. ಸೊ ಅಂದ್ರೆ ಈ ರೀತಿಯಾಗಿ ಹೀಗೆ ಕೊರೆದಿದ್ದಾರೆ ಒಂದು ಮುಖದಲ್ಲಿ. ಸೊ ಹೀಗೆ ಕೊರೆದಿದ್ದಾರೆ, ಆಯ್ತಾ. ಸೊ ಕೊರೆಯಲಾಗಿದೆ. ವರ್ಗದ ಘನದ ಅಂಚಿನ ಉದ್ದವು ಅರ್ಧಗೋಳದ ವ್ಯಾಸಕ್ಕೆ ಸಮ. ಸೊ ಅಂದ್ರೆ ಈ ಒಂದು ಗೋಳದ, ಈ ಒಂದು ಘನಾಕೃತಿಯ ವ್ಯಾಸ, ಈ ಒಂದು ಅಂಚಿದೆ ಅಲ್ವಾ, ಸೊ ಇದೇನಾಗ್ತಾ ಇದೆ, ಈ ಅರ್ಧಗೋಳದ ವ್ಯಾಸಕ್ಕೆ ಸಮನಾಗ್ತಿದೆ. ಅಂದ್ರೆ ಏನಾಯ್ತು ಹೇಳಿ, A equal to L. ಓಕೆ, ಸೊ ವ್ಯಾಸ. ಸೊ ಇದಕ್ಕೆ ವ್ಯಾಸಕ್ಕೆ ಸಮನಾಗತ್ತೆ. ಸೊ ಇಲ್ಲಿ L ಅನ್ನೋದು ಇದರ ವ್ಯಾಸ ಅಂತ ಕೊಟ್ಟಿದ್ದಾರೆ. ಸೊ ಈಗ ನೂತನವಾಗಿ ಉಂಟಾದ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ. ಸೊ ಏನಾಗತ್ತೆ ಇದು, ನೂತನವಾಗಿ ಉಂಟಾದ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ. ಸೊ ಇದೇನಾಗತ್ತೆ, ಘನದ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನಾಗತ್ತೆ, ಈ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಮೈನಸ್ ಏನಾಗತ್ತೆ ಹೇಳಿ, ಸೊ ಇದಿಷ್ಟು ಭಾಗವನ್ನ ಕೊರೆದು ತೆಗೆದಿರೋದ್ರಿಂದ ಈ ವೃತ್ತಪಾದದ ವಿಸ್ತೀರ್ಣವನ್ನ ಕಳೆದಾಗ ನಮ್ಗೆ ಈ ಒಂದು ನೂತನವಾಗಿ ಉಂಟಾದ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ ದೊರಕತ್ತೆ ಮಕ್ಕಳೇ. ಓಕೆ, ಸೊ ಈಗ ನಾವೇನ್ ಮಾಡೋಣ, ಕೊಟ್ಟಿರುವ ಅಳತೆಗಳನ್ನ ಬರ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ಘನದ ಅಂಚಿನ ಉದ್ದವನ್ನ ಕೊಟ್ಟಿದ್ದಾರೆ. ಘನದ ಅಂಚಿನ ಉದ್ದ ಎ ಅಲ್ವಾ. ಸೊ ಇಲ್ಲಿ ಅರ್ಧಗೋಳದ ವ್ಯಾಸವನ್ನ, ಅರ್ಧಗೋಳದ ವ್ಯಾಸ, ಅರ್ಧಗೋಳದ ವ್ಯಾಸ ಏನಿದೆ ಎಲ್ ಅಲ್ವಾ. ಸೊ ಇದೇನಿದೆ ಎಲ್ ಇದೆ. ಸೊ ಇದರ ತ್ರಿಜ್ಯ ಏನಾಗತ್ತೆ, L/2 ಆಗತ್ತೆ ಮಕ್ಕಳೇ. ಸೊ ಈಗ ನೂತನವಾಗಿ ಉಂಟಾದ ಘನದ ಒಟ್ಟು ವಿಸ್ತೀರ್ಣ, ನೂತನವಾಗಿ ಉಂಟಾದ ಘನದ ಒಟ್ಟು ವಿಸ್ತೀರ್ಣ. ಸೊ ಇದೇನಾಗತ್ತೆ, ಘನದ ಮೇಲ್ಮೈ ವಿಸ್ತೀರ್ಣ ಘನದ ಮೇಲ್ಮೈ ವಿಸ್ತೀರ್ಣ ಮೈನಸ್ ಏನಾಗತ್ತೆ, ಅರ್ಧಗೋಳಾಕಾರದ ತಗ್ಗಾದ ಮೇಲ್ಮೈ ವಿಸ್ತೀರ್ಣ ತಗ್ಗಾದ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನಾಗತ್ತೆ, ಪ್ಲಸ್ ಅರ್ಧಗೋಳದ ಒಳಭಾಗದ ಮೇಲ್ಮೈ ವಿಸ್ತೀರ್ಣ, ಅರ್ಧಗೋಳದ ಒಳಭಾಗದ ಮೇಲ್ಮೈ ವಿಸ್ತೀರ್ಣ ಆಗತ್ತೆ. ಸೊ ಇಲ್ಲಿ ಅರ್ಧಗೋಳದ ತಗ್ಗಾದ ಮುಖದ ವಿಸ್ತೀರ್ಣ ಅಂದ್ರೆ ಏನಾಯ್ತು, ವೃತ್ತಾಕಾರದ ವಿಸ್ತೀರ್ಣಕ್ಕೆ ಸಮನಾಗತ್ತೆ. ಅದೇ ಘನದ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ ಹೇಳಿ, 6a² ಅಲ್ವಾ. ಸೊ 6a ಏನಾಗ್ತಾ ಇದೆ, ವ್ಯಾಸದ ಉದ್ದಕ್ಕೆ ಸಮನಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದು 6l² ಮೈನಸ್ ಏನಾಗತ್ತೆ
ಪೈ ಇಂಟು ಆರ್ ಅಲ್ವಾ. ಸೊ ಆರ್ ಏನಾಗತ್ತೆ ತ್ರಿಜ್ಯ. ಸೊ ಎಲ್ ಬೈ 2 ಆಗತ್ತೆ. ಸೊ ಹಾಗಾಗಿ ಎಲ್ ಬೈ 2 ಹೋಲ್ ಸ್ಕ್ವೇರ್ ಪ್ಲಸ್ 2 ಪೈ ಆರ್ ಸ್ಕ್ವೇರ್. ಸೊ ಇದೇನಾಗತ್ತೆ ಎಲ್ ಬೈ 2 ಹೋಲ್ ಸ್ಕ್ವೇರ್ ಆಗತ್ತೆ. ಸೊ 6L ಸ್ಕ್ವೇರ್ ಮೈನಸ್ pi L square divided by 4 plus 2 pi L square divided by 4. Six L square minus 4 divided. So pi L square minus 2 pi L square ಆಗತ್ತೆ. ಸೊ ಇದೇನಾಗುತ್ತೆ 6L square minus 2 pi L square 1 pi L square. ಸೊ ಇದೇನಾಗುತ್ತೆ minus 2 pi L square divided by 4. So 6L square plus 2 pi L square divided by 4. So 6L square plus 2 pi L square divided by 4 ಇದ್ದಿದ್ದು 24L square plus 2 pi L square divided by 4. So ಇದೇನಾಗುತ್ತೆ 4 ಕಾಮನ್ ಇರೋದ್ರಿಂದ ಸೊ ಇಲ್ಲಿ 2 ಅನ್ನ ಕಾಮನ್ ತೆಗೆದ್ರೆ ಸೊ ಇದೇನಾಗುತ್ತೆ 12L ಸ್ಕ್ವೇರ್. ಸೊ L ಕೂಡ ಕಾಮನ್ ಇದೆ 12 ಪ್ಲಸ್ ಪೈ ಆಗತ್ತೆ. ಒಂದು ಸೆಕೆಂಡ್. So 2 plus pi divided by 4. So ಇದೇನಾಗುತ್ತೆ 2 ಬಂದ್ಲೆ 2 So L square by 2 into 12 plus pi. ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಚದರ್ಮಾನಗಳು ಅಂತ ಬರ್ತದೆ. ಇಲ್ಲಿ 1 ಸೆಕೆಂಡ್. ಸೊ ಇಲ್ಲಿ ಪೈ ಎಲ್ ಸ್ಕ್ವೇರ್ ಮೈನಸ್ 2 ಪೈ ಎಲ್ ಸ್ಕ್ವೇರ್ ಏನಾಗುತ್ತೆ ಹೇಳಿ, ಪೈ ಎಲ್ ಸ್ಕ್ವೇರ್ ಅಷ್ಟೇ ಉಳಿಯುತ್ತಲ್ವಾ. ಸೊ 6L ಸ್ಕ್ವೇರ್ ಪ್ಲಸ್ ಪೈ ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ 4. ಸೊ ಇದೇನಾಗುತ್ತೆ 24L ಸ್ಕ್ವೇರ್ ಪ್ಲಸ್ ಪೈ ಎಲ್ ಸ್ಕ್ವೇರ್
whole divided by 4. So L square by 4 into 24 plus pi ಚದರ್ಮಾನಗಳು. ಓಕೆ, ರಿಮೈನಿಂಗ್ ಕ್ವಶನ್ಸ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡೋಣ.